ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ರೈತಪರ ಹೋರಾಟಕ್ಕೆ, ಭಾರತೀಯ ಜನತಾ ಪಕ್ಷದ ರೈತಪರ ಹೋರಾಟಕ್ಕೆ. ಹಲೋ ಎಲ್ಲ ರೈತ ಬಾಂಧವರು, ಹಲೋ ಹಲೋ ಎಲ್ಲರೂ ಗಾಡಿಯಿಂದ ಬರಿ, ಗಾಡಿಯಿಂದ ಬರಿ. ಹಲೋ बोलो भारत माता की, भारत माता की. ದಯವಿಟ್ಟು ಮಾಡಿದೆ, ದಯವಿಟ್ಟು ಎಲ್ಲ ನಮ್ಮ ರೈತ ಬಾಂಧವರು ಸರಿಯಾಗಿ ದುಡ್ಡು ಹಾಕಿಲ್ಲ, ಸರಿಯಾಗಿ ಪರಿಹಾರ ಕೊಟ್ಟಿಲ್ಲ. ಅದೇ ರೀತಿಯಾಗಿ ಗೋವಿನ ಜೋಳ ಇಷ್ಟೆಲ್ಲ ಬೆಳೆದು ಬೆಂಬಲ ಬೆಲೆ ಕೂಡ ಇವತ್ತಿನ ದಿನಾನು ಅನೌನ್ಸ್ ಮಾಡ್ದಂಗೆ ಕೇವಲ KMF ಮುಖಾಂತರ ಅಗದಿ ಕಡಿಮೆ ಕ್ವಿಂಟಲ್ ತಗೊಳ್ಳೋದ್ರ ಮುಖಾಂತರ ಅವರು ಆದೇಶ ಮಾಡಿದ್ದಾರೆ. ಅದು ಕೂಡ ಸಮಂಜಸ ಅಲ್ಲ. ನಮ್ಮ ಹೋರಾಟ ಇರೋದು 3,000 ರೂಪಾಯಿ, ಅವರು 2,400 ರೂಪಾಯಿ ಕೊಡ್ತೇವೆ ಅಂತ ಅನೌನ್ಸ್ ಮಾಡಿದ್ದಾರೆ. ಅದು ಇಲ್ಲ. ಖರೀದಿನೂ ಕೇಂದ್ರನೂ ಸ್ಟಾರ್ಟ್ ಆಗಿಲ್ಲ. ಬರೀ ಬೋಗಸ್ ಹೇಳಿಕೆ ಕೊಟ್ಟು ಸಿದ್ದರಾಮಯ್ಯನವರು ರೈತರನ್ನ ತಪ್ಪು ದಾರಿಗೆ ಎಳೆದು ರೈತರ ಮೇಲಿಂದ ಮೇಲೆ ಪ್ರಹಾರ ಮಾಡ್ತಾ ಯಾವುದೇ ರೀತಿಯಾದ ಸರ್ಕಾರದ ಸೌಲಭ್ಯಗಳು ಸರ್ಕಾರದಿಂದ ರೈತರಿಗೆ ಕೊಡ್ತಾ ಇಲ್ಲ. ಈ ಹಿಂದೆ BS ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಇದ್ದಾಗ 33,000 ರೂಪಾಯಿ ಬೆಳೆ ಹಾನಿಯನ್ನು ಕೊಟ್ಟರು. ಇವರು ಕೇವಲ ಕಣ್ವರ್ಸು ತಂತ್ರ ಮಾಡಿ ಅದು ಸರಿಯಾಗಿ ಎಲ್ಲ ರೈತರಿಗೆ ಮುಟ್ಟದೇ ಇದ್ದರೂ ಕೂಡ ಸುಮ್ಮನೆ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟು ರೈತರಿಗೆ ತಪ್ಪು ದಾರಿ ಎಳೆದು ರೈತರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ, ರೈತರ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ. ಅದನ್ನು ವಿರೋಧಿಸಿ ಇವತ್ತಿನ ದಿನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏನಂದರೆ ಈ ಸರ್ಕಾರವು ನಮಗೆ ನಿಜವಾಗಿ ನಾಟಕ ಆಡ್ಕೊಂತ ಹೊಂಟ್ಬಿಟ್ಟತಿ. ಒಮ್ಮೆ ಅವ್ರು ಬರ್ತಾರ, ಇವ್ರು ವಿರೋಧ ಪಟ್ಟು ಮಾಡಿ ಆಟ ಆಡ್ತಾರ. ಅವ್ರು ಬಂದಾಗ ಇವ್ರು ನಮಗೊಂದು ನಾಟಕದ ಪಡೆದೇ ಹೇಳಕತ್ತಾರ ರೈತರಿಗೆ. ಅದಕ್ಕಾಗಿ ರೈತರು ಉದ್ಧಾರ ಆದ್ರೆ ಜಗತ್ತೇ ಉದ್ಧಾರ. ಇಡೀ 80 ಕೋಟಿಗೆ ಅನ್ನ ಹಾಕುವಂತ ರೈತನ್ನ ಹತ್ಕಾಕತ್ತಾರ. ಅದಕ್ಕಾಗಿ ಇದನ್ನ ಸರ್ಕಾರ ಯೋಗ್ಯ ನಿರ್ಣಯ ತಗೊಂಡು ರೈತನ ಬದುಕಿಸ್ಬೇಕು. ಇವರು ಕುರ್ಚಕ್ಕಾಗಿ ಬಡದಾಡಿ ನಮ್ಮನ್ನ ನಾಶ ಮಾಡೋದು ಬೇಡ. ನಮ್ಮನ್ನ ನಾಶ ಮಾಡಿದ್ರೆ ಜಗತ್ತಿನ ನಾಶ. ಅದಕ್ಕಾಗಿ ಇದನ್ನ ರೈತರು ಇದನ್ನ ಏನು ನಿರ್ಣಯಕ್ಕೆ ಬರೋ ಮಟ್ಟ ನಾವು ಇದನ್ನ ಒಂದು ಕಂಟ್ರೋಲಿಗೆ ತಗೊಂಡು ಅವ್ರನ್ನ ದಾರಿಗೆ ತರುವಂತ ವ್ಯವಸ್ಥೆ ನಾವು ಮಾಡ್ಬೇಕು. ಇಲ್ಲಿಲ್ಲ ಅಂದ್ರೆ ನಾವು ಬದುಕೋದಿಲ್ಲ. ನೋಡ್ರಿ, ಒಂದು ಪಾಕೆಟ್ ಜೋಳಕ್ಕ 4 ಕಿಲೋಗೆ 1800. ಅವ್ರು 3,000 ಅಂದ್ರೆ 10,000 ಅಂದ್ರೆ ಎಣ್ಣೆ ತಂದು ಹಾಕ್ಬೇಕು. 5,000 ಅಂದ್ರೆ ಗೊಬ್ಬರ ತಂದು ಹಾಕ್ಬೇಕು. ರೈತ ಬೆಳೆದ್ಲಿ ಅಂದ್ರೆ ಈ ನಾಟಕ ಆಡಕತ್ತಾರ. ವ್ಯಾಪಾರಸ್ಥರು ರೈತರಿ ಸರ್ಕಾರ, ರೈತರ ಬಗ್ಗೆ ಇಲ್ಲ. ವ್ಯಾಪಾರಸ್ಥರು ಕಟ್ಕೊಂಡು ಆಟ ಆಡಕತ್ತಾರ ಇವ್ರು. ಅದಕ್ಕಾಗಿ ಇದನ್ನ ನಿರ್ಣಯ ಕೊಟ್ಟು ನಮ್ಮ ರೈತರನ್ನ ಉಳಿಸ್ಬೇಕಂತೇಳಿ ಸರ್ಕಾರಕ್ಕೆ 4 ಮಾತು ಹೇಳಿ ನಾನು ಮುಗಿಸುತ್ತೇನೆ. ನಮ್ಮ ರೈತ ಬಾಂಧವರಿಗೆ ಶರಣಾರ್ಥಿಗಳು. ನಮ್ಮ ಹೆಸರು ಸಿದ್ದಪ್ಪ ಕುರುಬರ್ ಮನ್ಸೂರ್. राजू सर भारतीय जनता पक्ष के राजू सर
ರಾಜು ಸರ್ ರಾಜು ಸರ್ ಭಾರತೀಯ ಜನತಾ ಪಕ್ಷದ ವತಿಯಿಂದ ರೈತರ ಪರವಾಗಿ ಹೋರಾಟವನ್ನ ಧಾರವಾಡ ಕಲಾಭವನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಒಂದು ಬೃಹತ್ ಮೆರವಣಿಗೆ ಮೂಲಕ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಸಿದ್ದರಾಮಯ್ಯ ಅವರು ಏನು ಸರ್ಕಾರ ಇದೆ ಸಂಪೂರ್ಣವಾಗಿ ವಿಫಲ ಆಗ್ತಾ ಇದೆ. ರೈತರ ಬೇಡಿಕೆಗಳಿಗೆ ಸ್ಪಂದನೆ ಮಾಡ್ತಾ ಇಲ್ಲ. ರೈತರೇ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳಿ ಭಾಷಣ ಮಾಡ್ತಾರೆ. ಆದ್ರೆ ಅವರು ಬೆಳೆದಂತ ಬೆಳೆಗೆ ಯಾವುದೇ ಯೋಗ್ಯವಾದಂತ ರೇಟ್ ಇಲ್ಲ. ಇವತ್ತು ಗೊಂಜಾಳ ನಿನ್ನೆ ಕಣ್ಣು ಒರೆಸುವ ತಂತ್ರವನ್ನ ಮಾಡಿದ್ದಾರೆ. ಕೇವಲ ಒಬ್ಬ ರೈತರಿಂದ 5 ಕ್ವಿಂಟಲ್ ತಗೊಳ್ಳುವಂತ ಒಂದು ರೆಸಲ್ಯೂಷನ್ ಅನ್ನ ಪಾಸ್ ಮಾಡಿದ್ದಾರೆ. ಒಬ್ಬೊಬ್ಬ ರೈತ ಕನಿಷ್ಠ 50 ರಿಂದ 100 ಕ್ವಿಂಟಲ್ ಬೆಳಿತಾನೆ ಇವತ್ತು ಗೊಂಜಾಳ. ಬೇರೆ 5 ಕ್ವಿಂಟಲ್ ತಗೊಂಡ್ರೆ ಅವಾಗ ನ್ಯಾಯ ಕೊಟ್ಟಂಗೆ ಆಗೋದಿಲ್ಲ. ಅದೇ ರೀತಿ ಹೆಸರಾಗಿರ್ಬೋದು, ಉದ್ದಾಗಿರ್ಬೋದು, ಉಳ್ಳಾಗಡ್ಡಿ ಅಂತೂ ಯಾರು ಕೇಳೋರು ದಿಕ್ಕಿಲ್ಲ. ಅದಕ್ಕೆ ರೈತನ ಕಣ್ಣೀರು ಒರೆಸುವಂತ ಸರ್ಕಾರ ನಮಗ್ ಬೇಕು. ಇವರು ಇದೇ ರೀತಿ ಮಾಡ್ತಾ ಹೋದ್ರೆ ಬರುವ ಸೆಷನ್ದಲ್ಲಿ ಇದನ್ನ ಎದುರಿಸಬೇಕಾಗ್ತದೆ. ನಾವೆಲ್ಲ ರೈತರು ಬೆಳಗಾವಕ್ಕೆ ನುಗ್ಗಬೇಕಾಗ್ತದೆ. ಏನು ಅಧಿವೇಶನ ನಡೀತಾ ಇದೆ ಅಲ್ಲಿ ರೈತರ ಹೋರಾಟ, ರೈತರ ಶಕ್ತಿಯ ಪ್ರದರ್ಶನವನ್ನ ನಾವು ಮಾಡಬೇಕಾಗ್ತದೆ ಅಂತ ಈ ಮೂಲಕ ಸಿದ್ದರಾಮಯ್ಯ ಅವ್ರಿಗೆ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ರೈತ ಬೆಲೆಗೆ ತಕ್ಕ ಬೆಲೆಯನ್ನು ಕಟ್ಟಲಾರದ ಇದು ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ದೀರ್ಘವಾಗಿ ಖಂಡಿಸಿ ಅವರು ಒಂದು ಏನು ಬಿಜೆಪಿಯಿಂದ ನಾವು ಜಿಲ್ಲಾದ್ಯಂತ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಅಂದ್ರೆ ಇದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಏನು ಜನಪರ ಬಿಜೆಪಿ ಏನು ಒಂದು ಯೋಜನೆಗಳು ಇದ್ದು ಅದಕ್ಕೆಲ್ಲರೂ ಸ್ಥಗಿತ ಮಾಡಿ ಮತ್ತು ರೈತರಿಗೆ ಒಂದು ಬೆಲೆ ನಿಗದಿ ಮಾಡಲಾರ್ದ ಅವ್ರಿಗೆ ಒಂದು ಏನು ದುರಹಂಕಾರದಿಂದ ಮೆರೆಯಕತ್ತಾರ. ಇಂಥ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕಿತ್ತು ಒಗೆಯುವಂತ ಕಾರ್ಯ ನಾವು ಹುಬ್ಬಳ್ಳಿ ಧಾರವಾಡ ಸಮಸ್ತ ಜನತೆ ಮುಂಬರುವ ದಿವಸದಲ್ಲಿ ಮಾಡ್ತೇವೆ ಅಂತ ಹೇಳಿ ತಮ್ಮಲ್ಲಿ ನಾನು ಕೇಳ್ಕೊತೀನಿ. ವೆಂಕಟೇಶ್ ಕಾಟ್ವೆ. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇವತ್ತ ರೈತರ ಗೋವಿನ ಜೋಳದ ಬೆಂಬಲ ಬೆಲೆಯನ್ನ ಕನಿಷ್ಠ 2,400 ರೂಪಾಯಿಗೆ ಏರಿಸಬೇಕು ಅಂತ ನಮ್ಮ ಹೋರಾಟ ಇದ್ರೂ ಸಹಿತ ಇವತ್ತಿನವರೆಗೂ ಖರೀದಿ ಕೇಂದ್ರವನ್ನ ಎಲ್ಲೂ ಸಹಿತ ಸ್ಥಾಪನೆ ಮಾಡ್ತಾ ಇಲ್ಲ. ಜೊತೆಗೆ ಖರೀದಿ ಕೇಂದ್ರ ಸ್ಥಾಪನೆ ಮಾಡಿದ್ರು ನಿನ್ನೆಯಿಂದ ಖರೀದಿ ಮಾಡಬೇಕು ಅಂತ ಹೇಳಿ ಮಾಡಿದ್ರ ಕನಿಷ್ಠ 5 ಕ್ವಿಂಟಲ್ ಮಾತ್ರ ಖರೀದಿ ಮಾಡ್ಬೇಕು ಒಬ್ಬ ರೈತಂದು ಅಂತ ಹೇಳಿ ಅವ್ರು ಅನೌನ್ಸ್ ಮಾಡಿದಾರ. ಇವತ್ತ 5 ಕ್ವಿಂಟಲ್ ತೂಕದ ಬಂಗಾರದ ಆಭರಣಗಳೇ ಇವ್ರ ಮನ್ಯಾಗಿರೋ ಹೊತ್ನ್ಯಾಗ ಇನ್ನು ರೈತ ಧಾನ್ಯವನ್ನ ಬೆಳೆಯಕತ್ತಾನ. ಕನಿಷ್ಠ ಒಂದು 50 ಕ್ವಿಂಟಲ್ ತಗುವಂತ ವ್ಯವಸ್ಥೆ ಮಾಡಿದ್ರೆ ಸರ್ಕಾರಕ್ಕೆ ಒಂದು ಮಾನ ಮರ್ಯಾದೆ ಇರ್ತಿತ್ತು. 5 ಕ್ವಿಂಟಲ್ ನಮ್ಮ ರೈತರು ಅದು ಯಾವುದೂ ಲೆಕ್ಕಲ್ಲ. ಅವ್ರಿಗೆ ಭಿಕ್ಷಾ ಹಾಕುವಂತ ಪರಿಸ್ಥಿತಿ ಯಾರ ಕೇಳಿದ್ರೆ ಹೈಗಾರ ಇವತ್ತು ಭಿಕ್ಷಾ ಕೊಡುವಂತ ಪರಿಸ್ಥಿತಿ ಆಗಿದೆ. ನಾವು 4 ಕ್ವಿಂಟಲ್ ಅಂತವ್ರದಾಗ 5 ಕ್ವಿಂಟಲ್ ಬೆಂಬಲ ಬೆಲೆಗೆ ಇವ್ರು ಖರೀದಿ ಮಾಡ್ತೀವಿ ಅಂತಂದ್ರೆ ಈ ಸರ್ಕಾರಕ್ಕೆ ಧಿಕ್ಕಾರ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್ಕಾರಕ್ಕೆ ನಾಚಿಕೆ ಬರ್ಬೇಕು. 5 ಕ್ವಿಂಟಲ್ ಖರೀದಿ ಮಾಡ್ತೇವೆ ನಾವು ಅಂತಂದ್ರೆ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಇನ್ನ ಪರಿಹಾರ ಈ ವರ್ಷ ಇಷ್ಟು ದೊಡ್ಡ ಪ್ರಮಾಣದಾಗ ನೆರೆ ಬಂದು ಧಾರವಾಡ ಜಿಲ್ಲೆ, ಅಖಂಡ ಧಾರವಾಡ ಜಿಲ್ಲೆ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕ ನೆರೆ ಹೋಗಿದ್ರು ಸಹಿತ ಇವತ್ತಿನವರೆಗೂ ಯಾರ ಖಾತೆಗೂ ಸಹಿತ ಸಿಂಗಲ್ ಪೈಸಾ ಪರಿಹಾರ ಹಾಕೋದಿಲ್ಲ ಅಂತಂದ್ರೆ ಈ ಸರ್ಕಾರಕ್ಕೆ ನಾಚಿಕೆ ಬರ್ತೈತೆ ಇಲ್ಲೋ, ಈ ಸರ್ಕಾರ ಅನ್ನ ತಿಂತೈತೆ ಇಲ್ಲೋ ಅಂತ ಅವ್ರನ್ನ ಕೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಯಾಕಂತಂದ್ರೆ ಅವರೆಲ್ಲ ರೈತರ ಮಕ್ಕಳು, ಅವರೆಲ್ಲರೂ ಅನ್ನ ತಿಂತಿದ್ದಾರೆ, ನಾವು ಬೆಳೆದಿದ್ದನ್ನ ಅಂತ ನಾವೆಲ್ಲ ಅನ್ಕೊಂಡಿದ್ದೀವಿ. ಆದ್ರೆ ಈ ಸರ್ಕಾರ ದಪ್ಪ ಚರ್ಮದ ನಾಚಿಕೆಗೇಳಿ ಸರ್ಕಾರ ಇವತ್ತ ತನಗ ಏನು ಬುದ್ಧಿ ತೋರಿಸ್ತೈತಿ ಆ ತರನಾಗಿ ರೈತರನ್ನ ನಡೆಸ್ಕೊಳಕತೈತಿ. ಅದಕ್ಕೆ ಬರುವ ದಿನಮಾನದೊಳಗ ದೊಡ್ಡ ಪ್ರಮಾಣದ ಹೋರಾಟ ಇವತ್ತ ಇದು ಟ್ರಯಲ್ ಅಂತ ಹೇಳಕ್ ನಾ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಏನಾರ ನಾವು ಕಲಾಭವನದಿಂದ ಧಾರವಾಡ ಡಿಶಾಫ್ ಹೊಂಟ್ರೆ ಟ್ರಯಲ್ ಬರುವ ದಿನಮಾನದೊಳಗೆ ಬೆಂಬಲ ಬೆಲೆಯನ್ನ ಮಾಡಿ ಸರ್ಕಾರ ಗೋವಿನ ಜೋಳವನ್ನ ಉತ್ತರ ಕರ್ನಾಟಕ ಬಹುದೊಡ್ಡ ಗೋವಿನ ಜೋಳ, ಭತ್ತ ಇರ್ಬೋದು, ಇವೆರಡು ದೊಡ್ಡ ಪೀಕ್ ನಮ್ಮ ಧಾರವಾಡ ಜಿಲ್ಲೆ ಒಳಗ ಇವನ್ನ ಇವರು ಬೆಂಬಲ ಬೆಲೆಗೆ ಖರೀದಿ ಮಾಡಿ ಮತ್ತೆ ಖರೀದಿ ಕೇಂದ್ರವನ್ನ ಅತಿ ಶೀಘ್ರವಾಗಿ ಹೋಬಳಿ ಮಟ್ಟಕ್ಕೆ ಮಾಡಿ ಖರೀದಿ ಕ್ವಾಂಟಿಟಿಯನ್ನ 5 ಕ್ವಿಂಟಲ್ ಇದ್ದಿದ್ದನ್ನ ಕನಿಷ್ಠ 50 ಕ್ವಿಂಟಲ್ ಮಾಡದೆ ಹೋದ್ರೆ ಬರುವ ದಿನಮಾನದೊಳಗೆ ಏನಾದ್ರೂ ಉಗ್ರ ಪ್ರಮಾಣದ ಹೋರಾಟ ಆಗಿ ಏನಾದ್ರೂ ಅನಾಹುತ ಆದ್ರೆ ಇದಕ್ಕೆಲ್ಲದಕ್ಕೂ ಸರ್ಕಾರನ ಹೊಣೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ರಾಜ್ಯದ ಅಭಿವೃದ್ಧಿಯನ್ನು ನೆಲೆಸಿಕೊಂಡಿದ್ದಾರೆ. ಈ ರಾಜ್ಯದ ರೈತರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ. ಈಗ ಅತಿವೃಷ್ಟಿ ಆಯಿತು, ಸಾಕಷ್ಟು ಮಳೆ ಆಗಿ ಬಹಳಷ್ಟು ಮಳೆ ಹಾನಿ ಆಯಿತು, ಅದಕ್ಕೂ ಸ್ಪಂದಿಸಲಿಲ್ಲ. ಕಡೆಗೆ ಕಬ್ಬು ಬೆಳೆಗಾರರ ಸಮಸ್ಯೆಗಳಾಯ್ತು, ಅದಕ್ಕೂ ಸ್ಪಂದಿಸಲಿಲ್ಲ. ಇವತ್ತು ಮೆಕ್ಕೆಜೋಳ, ಉದ್ದು, ಹೆಸರು ಬೆಳೆದಂತ ಎಲ್ಲ ರೈತರು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ. ಕಳೆದ 10-15 ದಿವಸಗಳಿಂದ ಗದಗ ಜಿಲ್ಲೆ, ಹಾವೇರಿ ಜಿಲ್ಲೆ, ಧಾರವಾಡ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ರಾತ್ರಿ ಧರಣಿಯನ್ನು ಕೂತಿದ್ದಾರೆ. ಆದ್ರೆ ರಾಜ್ಯ ಸರ್ಕಾರಕ್ಕೆ ಕಣ್ಣು ಇಲ್ಲ, ಕಿವಿ ಇಲ್ಲ.
ಇಂಥ ಒಂದು ಕುರುಡು ಸರ್ಕಾರಕ್ಕೆ ಧಿಕ್ಕಾರ. ಕುರ್ಚಿಗಾಗಿ ಏನು ಬರದಾಟ ಮಾಡ್ತಾ ಇದ್ದಾರೆ. ಮೊನ್ನೆ ಸಿದ್ದರಾಮಯ್ಯ ಅವ್ರ ಮನೆಯಲ್ಲಿ ಬ್ರೇಕ್ಫಾಸ್ಟ್, ಇವತ್ತು DK ಮನೆಯಲ್ಲಿ ಬ್ರೇಕ್ಫಾಸ್ಟ್, ಅವ್ರದೊಂದು ಗುಂಪು ಇವ್ರದೊಂದು ಗುಂಪು, ಡಿನ್ನರ್ ಪಾರ್ಟಿ ಲಂಚ್ ಪಾರ್ಟಿ ಅಲ್ಲ. ಸಿದ್ದರಾಮಯ್ಯನವರೇ ಇಲ್ಲ, ನಿಮ್ಮ ಕುರ್ಚಿಗೋಸ್ಕರ ಡಿನ್ನರ್ ಮೀಟಿಂಗು ಲಂಚ್ ಮೀಟಿಂಗು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ಕೊತ ಕೂತಿದ್ದೀರಿ. ಅಟ್ಲೀಸ್ಟ್ ನೀವು ಬಂದು ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸವನ್ನು ಮಾಡಬೇಕಂತಲ್ಲ. ಈ ರಾಜ್ಯದಲ್ಲಿ ಒಬ್ಬರು ಕೃಷಿ ಮಂತ್ರಿ ಇದ್ದಾರೆ, ಅವ್ರಿಗೆ ಯಾರು ಅನ್ನೋದು ರೈತರಿಗೆ ಶ್ರೀಮಂತ ಕಾಣ್ತಾರೆ. ಹೆಸರು ನೋಡಿದ್ರೆ ಚಲುವರಾಯ ಸ್ವಾಮಿ ಅಂತ ಒಳ್ಳೆ ಹೆಸರು. ಆದ್ರೆ ಆ ಚಲುವರಾಯ ಸ್ವಾಮಿ ಇಡೀ ರಾಜ್ಯವನ್ನು ಸುತ್ತಾಡಬೇಕಾಗಿತ್ತು. ಇವತ್ತು ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾಗಿತ್ತು. ಸಿದ್ದರಾಮಯ್ಯ DK ಅವರು ಜಗಾಡ್ತಾ ಇಲ್ಲಿ ನಾನು ರಾಜ್ಯದ ರೈತರ ಪರವಾಗಿದ್ದೇನೆ ಅಂತ ಇಲ್ಲಿ ಎಲ್ಲ ಬರಬೇಕಾಗಿತ್ತು. ಅವರು ಕೂಡ ಎಲ್ಲಿ ಕಾಣಿಸ್ತಾ ಇಲ್ಲ. ಇಂಥ ಒಂದು ಲಜ್ಜೆಗೇಡಿ ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿ ಇರೋದ್ರಿಂದ ಇವತ್ತು ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯಾದ್ಯಂತ